ಕಾಂತಾರ ಇದೊಂದು ಸಿನಿಮಾ ಹೆಸರಲ್ಲಿ ಒಂದು ಸಂಚಲನವಿದೆ. ಭಾರತ ಸಿನಿಮಾ ರಂಗದಲ್ಲಿ ಕಾಂತಾರ ಸಿನಿಮದ್ದೇ ಒಂದು ವಿಶೇಷ ಅಧ್ಯಾಯ. ತುಳುನಾಡಿನ ಆಚರಣೆಯೊಂದಿಗೆ ಬೆಸೆದಿದ್ದ ಗಟ್ಟಿಯಾದ ಕಥೆ ಇತಿಹಾಸ ಸೃಷ್ಟಿ ಮಾಡಿತ್ತು. ಈಗ ಅಂಥದ್ದೇ ಇನ್ನೊಂದು ಇತಿಹಾಸವನ್ನ ಬರೆಯೋದಕ್ಕೆ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಬರ್ತಾ ಇದ್ದಾರೆ. ಆದರೆ ಅವರು ಈಗ ಹೇಳೋಕೆ ಹೊರಟಿರೋದು ಕಾಂತಾರ ಚಾಪ್ಟರ್ 1. ಕಾಂತಾರ ಪ್ರೀಕ್ವೆಲ್ನಲ್ಲಿ ಏನಿದೆ ಅನ್ನುವ ಕುತೂಹಲ ಇದ್ದೇ ಇದೆ. ಅಸಲಿಗೆ ಮೊದಲ ಭಾಗದಲ್ಲಿಯೇ ಎಲ್ಲವೂ ಆಗಿದೆ, ಇನ್ನೇನಿದೆ ಅನ್ನುವವರೂ ಇದ್ದಾರೆ. ಆದರೆ ರಿಷಬ್ ಶೆಟ್ರು ಈ ಸಲ ಬೇರೆಯದ್ದೇ ಪ್ಲಾನ್ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಕಾಂತಾರ 1 ಸಿನಿಮಾದ ಕಥೆ ಏನು? ಕಾಂತಾರ 2 ಮತ್ತು ಈಗ ಬರ್ತಿರೋ ಕಾಂತಾರ 1 ಚಿತ್ರಕ್ಕೂ ಇರೋ ನಂಟು ಏನು? ಇದು ಗೊತ್ತಾದ್ರೆ ನೀವು ಖಂಡಿತ ಶಾಕ್ ಆಗ್ತೀರಿ. ಅದೇನು ಅನ್ನೋದು ಮುಂದೆ ಹೇಳ್ತೀನಿ ಕೇಳಿ. ಅದಕ್ಕೂ ಮೊದಲು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಕಾಂತಾರ ಚಾಪ್ಟರ್ 1 ಸಿನಿಮಾದ ಟೀಸರ್ ಈಗಾಗಲೇ ಔಟ್ ಆಗಿದೆ. ಗಡ್ಡಧಾರಿಯಾಗಿ ಜಟಧಾರಿಯಾಗಿ ನಿಂತಿರೋ ರಿಷಬ್ ಶೆಟ್ಟಿಯ ಆ ಕಣ್ಣುಗಳಲ್ಲಿ ಬೆಂಕಿ ಇದೆ, ಮೈ ತುಂಬ ರಕ್ತವಿದೆ, ಮುಖದಲ್ಲಿ ರಕ್ತದಾಹದ ಭಾವನೆ. ಇಂಥದ್ದೊಂದು ಫಸ್ಟ್ ಲುಕ್ ಯಾರಿಗೆ ತಾನೇ ಮೈನವಿರೇಳುವಂತೆ ಮಾಡೋದಿಲ್ಲ ಹೇಳಿ? ಕಾಂತಾರ ಸಿನಿಮಾದಲ್ಲಿ ಪಂಜುರ್ಲಿ ದೈವದ ಒಂದು ಭಾಗವನ್ನಷ್ಟೇ ನೋಡಿದ್ದೇವೆ. ಆದರೆ ಕಾಂತಾರ ಪ್ರೀಕ್ವೆಲ್ ಸಿನಿಮಾದಲ್ಲಿ ಬೇರೆಯದ್ದೇ ದರ್ಶನ ಆಗಲಿದೆ. ಕಾಂತಾರ ಪ್ರೀಕ್ವೆಲ್ನ ಪೋಸ್ಟರ್ ಅನ್ನ ನೀವು ಗಮನಿಸಿ ನೋಡಿ. ಇಲ್ಲಿ ಒಂದು ಸತ್ಯ ನಿಮ್ಮ ಮನಸ್ಸಿಗೆ ನಾಟುತ್ತದೆ. ಇದು ಬರೀ ಬೆಳಕಲ್ಲ, ದರ್ಶನ ಅನ್ನೋ ಟ್ಯಾಗ್ ಲೈನ್ ರಾರಾಜಿಸುತ್ತಿದೆ. ಟೀಸರ್ನಲ್ಲೂ ಇದೇ ಡೈಲಾಗ್ ಜೊತೆ ಕದಂಬರ ಆಳ್ವಿಕೆಯಲ್ಲಿ ಅನ್ನೋ ಟೆಕ್ಸ್ಟ್ ಕಾಣಿಸುತ್ತೆ. ಇದನ್ನ ಅರ್ಥ ಮಾಡಿಕೊಂಡ್ರೆ ಇಲ್ಲಿ ಬೇರೆಯದ್ದೇ ಲೋಕದ ದರ್ಶನ ಆಗೋ ಭರವಸೆ ಮೂಡುತ್ತೆ. ಅಲ್ಲಿಗೆ ಈ ಸಿನಿಮಾದ ಕಥೆ ಏನು ಅನ್ನೋದನ್ನ ನೋಡೋಕೆ ಹೋದ್ರೆ ಕದಂಬರ ಕಾಲಕ್ಕೆ ಹೋಗಿ ನಿಲ್ಲುತ್ತೆ. ಹಾಗಾದ್ರೆ ಕದಂಬರಿಗೂ ತುಳುನಾಡಿನ ಆರಾಧ್ಯ ದೈವ ಪಂಜುರ್ಲಿಗೂ ಏನ್ ಸಂಬಂಧ? ಅದೇ ಇಂಟ್ರೆಸ್ಟಿಂಗ್ ಕಹಾನಿ. ಕದಂಬ ವಂಶ ಕನ್ನಡದ ಮೊಟ್ಟ ಮೊದಲ ರಾಜವಂಶ. ಕ್ರಿಸ್ತಶಕ 345ರಿಂದ 540ರ ತನಕ ಇಂದಿನ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಿಂದ ಆಳುತ್ತಿದ್ದ ಕರ್ನಾಟಕದ ಪುರಾತನ ರಾಜವಂಶ. ಕನ್ನಡವನ್ನ ರಾಜ್ಯ ಭಾಷೆಯಾಗಿ ಬಳಸಿದ ಪ್ರಪ್ರಥಮ ರಾಜವಂಶ. ಕದಂಬರ ಮೂಲದ ಬಗ್ಗೆ ಹಲವಾರು ಐತಿಹ್ಯಗಳಿವೆ. ಒಂದು ಕಥೆಯ ಪ್ರಕಾರ ಈ ವಂಶದ ಮೂಲ ಪುರುಷ ತ್ರಿಲೋಚನ ಕದಂಬ. ಇವನಿಗೆ 3 ಕಣ್ಣುಗಳು 4 ಕೈಗಳೂ ಇದ್ದವು. ಶಿವನ ಬೆವರು ಕದಂಬ ವೃಕ್ಷದ ಕೆಳಗೆ ಬಿದ್ದಾಗ ಹುಟ್ಟಿದವನು ಇವನು. ಇನ್ನೊಂದು ಕಥೆಯ ಪ್ರಕಾರ ಮಯೂರ ವರ್ಮನೇ ಶಿವ ಮತ್ತು ಭೂದೇವಿಯ ಮಗನಾಗಿ ಹುಟ್ಟಿ ಕದಂಬ ವಂಶವನ್ನ ಸ್ಥಾಪಿಸಿದ. ಇವನಿಗೂ 3 ಕಣ್ಣುಗಳಿದ್ದವು. ಈ ಕಥೆಗಳು ಏನೇ ಇರಲಿ, ವಿಶೇಷ ಅಂದ್ರೆ ಕದಂಬರು ಪಂಜುರ್ಲಿಯ ಆರಾಧಕರು. ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕಾಸರಗೋಡಿನ ಕೆಲ ಭಾಗಗಳಲ್ಲಿ ಪೂಜಿಸಲ್ಪಡುವ ಹಂದಿಯ ಮುಖದ ಒಂದು ದೈವ ಪಂಜುರ್ಲಿ. ಪಂಜುರ್ಲಿ ಎಂಬ ಪದವು ಪಂಜಿದ ಕುರ್ಲೆ ಎಂಬ ಪದದಿಂದ ಬಂದಿದೆ. ಅಂದ್ರೆ ತುಳು ಭಾಷೆಯಲ್ಲಿ ಎಳೆಯ ಕಾಡು ಹಂದಿ. ಪಂಜುರ್ಲಿ ದೈವದ ಹುಟ್ಟು ಮಹಿಮೆಯ ಬಗ್ಗೆ ಪ್ರದೇಶಗಳಿಗೆ ತಕ್ಕಂತೆ ಭಿನ್ನ ಭಿನ್ನ ಕಥೆಗಳಿದೆ. ಒಂದು ಕಥೆಯ ಪ್ರಕಾರ ತುಳುನಾಡಿನ ಪಕ್ಕದ ಘಟ್ಟದ ರಾಜ್ಯದಲ್ಲಿ 2 ಕಾಡು ಹಂದಿಗಳು ವಾಸಿಸ್ತಿದ್ವು. ಆ ಕಾಡು ಹಂದಿಗಳು ಕಾಡಿನಲ್ಲಿ ಅಣ್ಣ ತಂಗಿಯರಾಗಿ ಬಾಳ್ತಿದ್ವು. ಈ ಹಂದಿಗಳಿಗೆ ಮುಂದೆ ಸತಿಪತಿಗಳಾಗಿ ಸಂತಾನ ವೃದ್ಧಿಸಬೇಕೆಂಬ ಇಚ್ಛೆ ಆಯಿತು. ಅವು ನೇರ ಕುಕ್ಕೆ ಕ್ಷೇತ್ರಕ್ಕೆ ತೆರಳಿ ದೇವರಲ್ಲಿ ತಮ್ಮಲ್ಲಿಯ ಸಹೋದರ ಭಾವವನ್ನ ಕಡಿದು ಗಂಡ ಹೆಂಡತಿಯಾಗಿ ಬಾಳುವಂತೆ ಕರುಣಿಸಬೇಕೆಂದು ಭಕ್ತಿಯಿಂದ ಬೇಡಿಕೊಂಡವು. ಅವುಗಳ ಇಚ್ಛೆಯಂತೆ ಅಣ್ಣ ತಂಗಿಯರ ಭಾವವನ್ನ ಕಡಿದು ಸತಿಪತಿಗಳಾಗುವಂತೆ ದೇವರು ವರ ಕೊಟ್ಟರು. ಹಂದಿಗಳು ಸಂತಸದಿಂದ ಕಾಡು ಪ್ರವೇಶಿಸಿದವು. ಅವುಗಳ ಅನ್ಯೋನ್ಯ ಬದುಕಿನ ಸಂಕೇತವಾಗಿ ಆ ಹಂದಿಗಳಿಗೆ 4 ಮರಿಗಳು ಹುಟ್ಟಿಕೊಂಡವು. ಆ ಹಂದಿ ಮರಿಗಳಲ್ಲಿ ಒಂದು ಮರಿಯು ಈಶ್ವರ ದೇವರ ಹೂದೋಟವನ್ನ ಪ್ರವೇಶಿಸಿತು. ಆ ಹಂದಿ ಮರಿಯ ಅಂದಚಂದವನ್ನ ನೋಡಿ ಪಾರ್ವತಿ ದೇವಿ ಮೋಹಗೊಂಡ್ರು. ಅದನ್ನ ಪ್ರೀತಿಯಿಂದ ಸಲಹತೊಡಗಿದ್ರು. ಆ ಮರಿಯು ಬೆಳೆಯತೊಡಗಿದಂತೆ ಎಲ್ಲೆಂದರಲ್ಲಿ ತಿರುಗಾಡತೊಡಗಿತು. ಕೊನೆಗೆ ತನ್ನ ದಾಡೆಯಿಂದ ಶಿವನ ಹೂದೋಟವನ್ನ ಹಾಳುಗೆಡವಲು ಪ್ರಾರಂಭಿಸಿತು. ಹಂದಿಯ ಉಪಟಳವು ಸಹಿಸಲು ಅಸಾಧ್ಯವಾಯಿತು. ಕೊನೆಗೆ ಪರಮೇಶ್ವರ ಸಿಟ್ಟುಗೊಂಡು ಅದನ್ನು ಕೊಂದೇ ಬಿಟ್ರು. ವಿಷಯ ತಿಳಿದ ಪಾರ್ವತಿ ದೇವಿ ದುಃಖಪಟ್ರು. ತಾನೇ ಪ್ರೀತಿಯಿಂದ ಸಲಹಿದ ಹಂದಿಮರಿಗೆ ಜೀವದಾನ ಮಾಡುವಂತೆ ಬಹುವಾಗಿ ಪ್ರಾರ್ಥಿಸಿಕೊಂಡ್ರು. ಮಡದಿಯ ಇಚ್ಛೆಯಂತೆ ಪರಮೇಶ್ವರ ಹಂದಿಗೆ ಜೀವದಾನ ಮಾಡಿದ್ರು. ಆ ಬಳಿಕ ಆ ಹಂದಿಮರಿಗೆ ದೈವಶಕ್ತಿಯನ್ನೂ ಕರುಣಿಸಿದ್ರು.
ದೇವರ ಅಪ್ಪಣೆ ಪ್ರಕಾರ ಪಂಜುರ್ಲಿ ದೈವಶಕ್ತಿಯಾಗಿ ಭೂಲೋಕ ಪ್ರವೇಶಿಸಿತು. ತುಳುನಾಡಿನ ಪ್ರಾಚೀನ ದೈವಗಳಲ್ಲಿ ಈ ಪಂಜುರ್ಲಿಯೂ ಒಂದು. ಪಂಜುರ್ಲಿಯನ್ನ ತುಳುನಾಡಿನಾದ್ಯಂತ ಹಂದಿ ಅಂತ ಪೂಜಿಸಲಾಗ್ತದೆ. ನಮ್ಮ ಪೂರ್ವಜರು ತಾವು ಬೆಳೆದ ಬೆಳೆಗಳನ್ನು ರಕ್ಷಿಸಲು ಈ ದೈವವನ್ನ ಪೂಜಿಸ್ತಿದ್ರು. ನಂತರ ಅವರು ಅದೇ ಭತ್ತದ ಅಕ್ಕಿಯನ್ನು ಅರ್ಪಿಸುವ ಮೂಲಕ ತಮ್ಮ ಬೆಳೆಗಳನ್ನು ರಕ್ಷಿಸಿದ ದೈವಕ್ಕೆ ಧನ್ಯವಾದ ಸಲ್ಲಿಸ್ತಿದ್ರು. ಅಸಲಿಗೆ ಪಂಜುರ್ಲಿಯ ಆರಾಧನೆಯು ಮಾನವ ನಾಗರಿಕತೆಯ ಕೃಷಿ ಹಂತದ ಆರಂಭದಷ್ಟು ಹಳೆಯದಾಗಿದೆ. ಅಂದರೆ ಕ್ರಿಸ್ತ ಪೂರ್ವದ ಇತಿಹಾಸ. ಆದರೆ ಕ್ರಿಸ್ತಶಕ 4ನೇ ಶತಮಾನದಲ್ಲಿ ಕದಂಬರ ಆಳ್ವಿಕೆಯ ಸಮಯದಲ್ಲಿ ಪಂಜುರ್ಲಿಯ ಆರಾಧನೆಯು ಪುನರುಜ್ಜೀವನಗೊಂಡಂತೆ ಕಂಡುಬರುತ್ತದೆ. ಅಲ್ಲದೆ ಕದಂಬರ ಆಳ್ವಿಕೆಯಲ್ಲಿ ಪಂಜುರ್ಲಿಯನ್ನ ಸ್ತ್ರೀ ರೂಪದಲ್ಲಿ ಪೂಜಿಸಲಾಯಿತು ಅಂತ ಪ್ರಾಸಂಗಿಕ ಮಾಹಿತಿಯೂ ಇದೆ. ಅದನ್ನು ವಾರಾಹಿ ಎಂದು ಕರೆಯಲಾಗ್ತಿತ್ತು. ಕದಂಬ ರಾಜವಂಶದ ರಾಜರು ನದಿಗೆ ವಾರಾಹಿ ಅಂತ ಹೆಸರಿಡುವ ಮೂಲಕ ಹಂದಿಯ ಆರಾಧನೆಯನ್ನ ಎತ್ತಿ ಹಿಡಿದರು. ಅದೇ ರೀತಿ ವಿಜಯನಗರದ ರಾಜರು ವರಾಹವನ್ನ ತಮ್ಮ ರಾಜಚಿಹ್ನೆಯಾಗಿ ಮಾಡಿಕೊಂಡಿದ್ರು. ಪಂಜುರ್ಲಿಯ ಈ ಇತಿಹಾಸದ ಕತೆ ಹಿಡಿದು ರಿಷಬ್ 4ನೇ ಶತಮಾನದ ಕದಂಬರ ಕಾಲಕ್ಕೆ ಹೋಗಿದ್ದಾರೆ. ರಿಷಬ್ ತಮ್ಮೂರಿನ ದೈವದ ಈ ಕಥೆಯನ್ನ ಆಳವಾಗಿಯೇ ಅಧ್ಯಯನ ಮಾಡಿ ಅದರ ಸುತ್ತ ಒಂದು ರೋಚಕ ಕತೆ ಹೆಣೆದಿದ್ದಾರೆ. ಇದನ್ನೇ ಬೆಳ್ಳಿ ತೆರೆ ಮೇಲೆ ತರೋಕೆ ಪ್ಲಾನ್ ಮಾಡಿದ್ದಾರೆ. ಸಂಶೋಧನೆಯ ಕೆಲಸ ಹೆಚ್ಚು ಕಡಿಮೆ 1 ವರ್ಷದ ಮೇಲೆ ಆಗಿದೆ. ಆಳವಾದ ಅಧ್ಯಯನದ ಮಾಹಿತಿ ಸಂಗ್ರಹದಿಂದಲೇ ಇಡೀ ಸಿನಿಮಾ ಸ್ಕ್ರಿಪ್ಟ್ ರೆಡಿ ಆಗಿದೆ. ಕಾಂತಾರ ಪ್ರೀಕ್ವೆಲ್ನಲ್ಲಿ ಪ್ರತಿ ಕ್ಷಣವೂ ದೈವ ಸ್ಪರ್ಶ ಇರುತ್ತೆ. ಪ್ರತಿ ಕ್ಷಣವೂ ಇತಿಹಾಸದ ನಿಗೂಢತೆಯ ಝಲಕ್ ಸಿಗ್ತಾ ಹೋಗುತ್ತೆ. ಅದ್ಭುತ ಸತ್ಯಗಳು ಇಲ್ಲಿ ಅನಾವರಣಗೊಳ್ಳಲಿವೆ. ವಿಸ್ಮಯಗಳ ಒಂದು ದೊಡ್ಡ ಅನುಭವವೇ ಸಿಗಲಿದೆ. ಅಂದ ಹಾಗೆ ಈಗ ತೆರೆಗೆ ಬರ್ತಾ ಇರೋದು ಕಾಂತಾರ ಅಧ್ಯಾಯ 1 ಆಗಿದ್ರೂ ಕೂಡ ಕಾಂತಾರ 2ರ ಕೊನೆಯಿಂದಲೇ ಈ ಸಿನಿಮಾಕ್ಕೆ ಆರಂಭ ಸಿಗುವ ಸಾಧ್ಯತೆ ಇದೆ. ಅಂದರೆ ಕಾಂತಾರ 2ರ ಕ್ಲೈಮ್ಯಾಕ್ಸ್ನಿಂದಲೇ ಈ ಸಿನಿಮಾದ ಫ್ಲ್ಯಾಶ್ ಬ್ಯಾಕ್ ಸ್ಟೋರಿ ಓಪನ್ ಆಗಲಿದೆ. ಇನ್ನೊಂದು ವಿಶೇಷ ಅಂದರೆ ಸಿನಿಮಾದ ಮಟ್ಟಿಗೆ ಇದು ಜನ್ಮಾಂತರದ ಕಥೆಯಾಗಲಿದೆ. ಅಂದರೆ ಈಗಾಗಲೇ ತೆರೆ ಕಂಡಿರುವ ಸಿನಿಮಾದಲ್ಲಿ ಇದ್ದ ಪಾತ್ರಧಾರಿಗಳೇ ಹಿಂದಿನ ಜನ್ಮದ ರೂಪದಲ್ಲಿ ಕದಂಬರ ಕಾಲದಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ. ಕಾಂತಾರ 2 ಚಿತ್ರದಲ್ಲಿ ನೀವು ನೋಡಿದ ಕಲಾವಿದರೇ ಕಾಂತಾರ 1ರಲ್ಲೂ ನಟಿಸಲಿದ್ದಾರೆ. ರಿಷಬ್ ಕದಂಬ ವಂಶದ ಸ್ಥಾಪಕನ ಪಾತ್ರದಲ್ಲಿ ಕಾಣಿಸಿಕೊಳ್ಳುವ ಸಾಧ್ಯತೆ ಇದೆ. ಹೀಗೆ ಕಾಂತಾರ ಚಾಪ್ಟರ್ 1 ಹಲವು ಅದ್ಭುತಗಳಿಗೆ ಸಾಕ್ಷಿಯಾಗಲಿದೆ. ಒಟ್ನಲ್ಲಿ ಈ ಚಿತ್ರದ ಹಿಂದೆ ಒಂದು ದೊಡ್ಡ ತಂಡವೇ ಕೆಲಸ ಮಾಡಿದೆ. ಇತಿಹಾಸದಲ್ಲಿ ಸಾಕಷ್ಟು ನಿಗೂಢತೆಗಳಿವೆ. ಅವುಗಳನ್ನು ಇಲ್ಲಿ ಹೆಕ್ಕಿ ತೆಗೆಯೋ ಕೆಲಸ ಆಗಿದೆ. ರಿಷಬ್ ಶೆಟ್ರ ಚಿತ್ರ ಬದುಕಿನಲ್ಲಿ ಈ ಸಿನಿಮಾ ಮತ್ತೊಂದು ಮೈಲುಗಲ್ಲು ಆಗೋದರಲ್ಲಿ ಅನುಮಾನವೇ ಇಲ್ಲ.